ಕರಡಿಯನ್ನು ಕಿತ್ಕೊಂಡು ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಇಡಲಾಗಿದೆ. ಆದರೆ ಇಲ್ಲಿ ಕರಡಿಗಳ ಪರಿಸ್ಥಿತಿ ಹೇಗಿದೆ ಅದನ್ನು ನಾವು ಕಣ್ಣಾರೆ ನೋಡ್ಕೊಂಡು ಬರಬೇಕು. ಬನ್ನಿ, ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಹೋಗಿ ಕರಡಿಗಳ ಪರಿಸ್ಥಿತಿ ಹೇಗಿದೆ, ವೈಲ್ಡ್ ಲೈಫ್ SOSನವರು ಅದನ್ನು ಹೇಗೆ ನೋಡ್ಕೊಳ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ವನ್ಯಜೀವಿಗಳ ರಕ್ಷಣೆ ಕಾಯ್ದೆ ಪಾಲನೆ ಹೆಸರಿನಲ್ಲಿ ಕಲಂದರ್ಗಳ ಕೈಯಿಂದ ಕರಡಿ ಕಿತ್ತುಕೊಳ್ಳಲಾಯಿತು. ಹೀಗೆ ಕಿತ್ತುಕೊಂಡ ಕರಡಿಗಳನ್ನು ಪಾಲಿಸುವ ಜವಾಬ್ದಾರಿಯನ್ನು ವೈಲ್ಡ್ ಲೈಫ್ SOS ಅನ್ನುವ ಸಂಸ್ಥೆ ವಹಿಸಿಕೊಂಡಿತು. ಇವರಿಗೆ ಕರ್ನಾಟಕ ಸರ್ಕಾರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜಾಗವನ್ನು ನೀಡಿತು. ಆದರೆ ಹೀಗೆ ತಂದ ಕರಡಿಗಳು ಮಾತ್ರ ದಿನಕ್ಕೆರಡರಂತೆ ಸಾಯುತ್ತಿವೆ. ಕಳೆದ 8 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಕರಡಿಗಳು ಸತ್ತಿವೆ ಅನ್ನೋ ದೂರು ಕೇಳಿ ಬರ್ತಿವೆ. ಈ ಕರಡಿ ತುಂಬನೇ ಸೀರಿಯಸ್ ಆಗಿದೆ ಮತ್ತು ಸಾಯುವಂಥ ಸ್ಥಿತಿಯಲ್ಲಿದೆ. ಹಾಗಾಗಿ ಇದು ಯಾವುದೇ ಊಟ ಕೂಡ ತಿಂಡಿ ಕೂಡ ಮಾಡ್ತಾ ಇಲ್ಲ. ಫಸ್ಟಿಗೆ ಸೀಸ್ ಮಾಡಿರೋದು 250 ಕರಡಿಗಳು. 250 ಕರಡಿ ಒಳಗೆ ಇವಾಗ ಮೊನ್ನೆ ಯಾರೋ ಪತ್ರಕರ್ತರು ಹೋದ್ರೆ 100 ಕರಡಿಗಳು ಇದ್ದಾವೆ ಅಂತ ಅಷ್ಟೇ ಇದ್ದಾವೆ. 50 ಕರಡಿಗಳು ಸತ್ತಿದ್ದಾವೆ ಅಂತ ಹೇಳಿದ್ದಾರೆ. ಇನ್ನೊಂದು 20 ಕರಡಿಗಳು ಸಾಯ್ತಾವಂತೆ ಅಡ್ವಾನ್ಸೇ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು. ಇನ್ನು ಸಾಯ್ತಾ ಇಲ್ಲ, ಸಾಯ್ಲಾರ್ದು ಮೊದಲೇ ಸಾಯ್ತಾ, ಇನ್ನು ಮುಂದ್ಗಡೆ ಸಾಯ್ತಾವೆ ಅಂತ ಹೇಳ್ತಾರೆ ಅವರು. ಇದಕ್ಕೆ ಕರಡಿಗಳನ್ನು ಸರಿಯಾಗಿ ಪೋಷಿಸದೇ ಇರೋದೇ ಕಾರಣ ಅನ್ನೋ ನೇರ ಆರೋಪ ಇವರದ್ದು. ಮೇಡಮ್, ಅದು ಭಾಳ ವರ್ಸ್ಟ್ ಆಗಿತ್ತು ಅಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು. ಆ ಬೆಂಗಳೂರಲ್ಲಿ ನಾವು ಕೆಲಸ ಮಾಡಿದ್ದೀವಿ ಮೇಡಮ್. ಅಲ್ಲಿ ಎಷ್ಟು ವರ್ಷ ಆಯ್ತಪ್ಪ ಅಂದ್ರೆ ಅಷ್ಟು ಅದು ಜಾಮ್ ಆಗೋದು, ಆಮೇಲೆ ಅಲ್ಲೆಲ್ಲ ಗಲೀಜು ಅದಿದು, ಆಮೇಲೆ ಅದಕ್ಕೆ ಕರಡಿಗೆಲ್ಲ ಫುಡ್ಸು ಕಮ್ಮಿ, ಹಣ್ಣುಗಳು ಎಲ್ಲೆಲ್ಲ ಬರ್ತಿದ್ದಲ್ಲ ಮೇಡಮ್, ಅದೆಲ್ಲ ಕಮ್ಮಿ, ಭಾಳ ಕಮ್ಮಿ ಬರ್ತಿತ್ತು. ಅದಕ್ಕೆ ಒಂದೊಂದು 2-2 kg ಅಷ್ಟೇ. ಅದು ಅಲ್ಲಷ್ಟು ಸ್ವಲ್ಪ, ಕಲ್ಲಂಗಡಿ ಸ್ವಲ್ಪ ಅಷ್ಟೇ. ಆಮೇಲೆ ಆಗ್ರಾದಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಹಣ್ಣು ಬರ್ತಿತ್ತು, ಎಲ್ಲ ಪ್ರಾಣಿಗಳಿಗೆ ಆಗ್ತಿದ್ರು. ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಜಾಸ್ತಿ ಕರಡಿಗಳು ಸಾಯ್ತವೆ. ಆಮೇಲೆ ಕ್ಲೀನಿಂಗ್ ಇಲ್ಲ, ಆಮೇಲೆ ಅಷ್ಟು ಜವಾಬ್ದಾರಿ ಯಾರು ತಾಂತ ಇಲ್ಲ ಮೇಡಮ್ ಅಲ್ಲಿ. ನಾವು ವೈಲ್ಡ್ ಲೈಫ್ SOSನ ಕರಡಿ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವೈದ್ಯರನ್ನು ಮಾತನಾಡಿಸಿದಾಗ ಕೆಲ ಪ್ರಮುಖ ಅಂಶಗಳು ಗೊತ್ತಾದವು. We are suspecting for everyone. ಯಾಕಂದ್ರೆ until even the last bear death, 15 days before we checked with the latest test and all, it came negative. The major problem here is diagnosis. Point number 1. We have to first diagnose whether the TB is present or not. But that based on our experience and the symptoms of the bears, clinical symptoms, we can conclude. But no test is proving it is having TB. ಟೆಸ್ಟ್ ಅಲ್ಲಿ ಯಾವುದು ಪ್ರಯೋಗಾಲಯದಲ್ಲಿ ಯಾಕೆ ಸಮಸ್ಯೆ ಸರ್? That is the problem. ಈಗ ನಮ್ಮಲ್ಲಿ ಆಗ್ತಾ ಇಲ್ಲ answer because how the human TB manifests in the animal is not known. ಇನ್ನು 4-5 ವರ್ಷಗಳಲ್ಲಿ ಇಲ್ಲಿ ಒಂದೂ ಕರಡಿ ಕಾಣಸಿಗುವುದಿಲ್ಲ ಅಂತ ಇಲ್ಲಿನ ಅಧಿಕಾರಿಗಳು ಹೇಳ್ತಾರೆ. ಟೋಟಲ್ ರೆಸ್ಕ್ಯೂ ಮಾಡಿದ್ರು 120, ಇವಾಗ 32 ಡೈಡ್. ಈಗ ಅಂದರೆ ಒಟ್ಟು 97 ಇದೆ. ಓಕೆ. ಬಟ್ ಏನು ಡೇಂಜರ್ ಅಂದರೆ ಇವೆಲ್ಲವೂ ಕೂಡ ರೋಗಗಳಿರೋದ್ರಿಂದ ಒಂದಲ್ಲ ಒಂದು ದಿನ ಇವುಗಳು ವ್ಯಾನಿಷ್ ಆಗ್ತದೆ. ಹಾಗೆ ಸೊ ದಟ್ ಇಸ್ ವೈ ದಿಸ್ ಎಂಟೈರ್ ಪಾಪ್ಯುಲೇಷನ್ ಇಸ್ ಟ್ರೀಟೆಡ್ ಆಸ್ ಲೈಕ್ ಈಗೆಲ್ಲ ಇಷ್ಟು 97ಗೂ ಇದೆಯಾ ಸರ್? ಈಗ ನನ್ನ ಪ್ರಕಾರ ಐ ವಿಲ್ ಲುಕ್ ಅಟ್ ದಮ್ ಇನ್ ದಟ್ ವೇ. ಆದರೆ ಈ ಕರಡಿಗಳ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ತಿಳಿದುಕೊಳ್ಳುವ ಪ್ರಯತ್ನವನ್ನು ಅರಣ್ಯ ಇಲಾಖೆಯೂ ಮಾಡ್ತಿಲ್ಲ. ಅರಣ್ಯ ಸಚಿವರಿಗೆ ಕರಡಿಗಳ ಮಾರಣ ಹೋಮ ದೊಡ್ಡ ಸುದ್ದಿ ಅನ್ನಿಸಿಯೇ ಇಲ್ಲ. ಇನ್ನೊಂದು ಅಂಶ ಅಂದರೆ ವೈಲ್ಡ್ ಲೈಫ್ SOSನ ಕಾರ್ಯವೈಖರಿ ಬಗ್ಗೆ ಬನ್ನೇರುಘಟ್ಟದ ಅರಣ್ಯ ಅಧಿಕಾರಿಗಳಿಗೆ ತೃಪ್ತಿ ಇಲ್ಲ. ನಾವು ಏನು ಮಾತಾಡೋಂಗಿಲ್ಲ ಮೇಡಮ್. ಈಗ NGOsಗಳ ಬಗ್ಗೆ ಏನಾಗ್ತದೆ, ಒಳ್ಳೇದು ಮಾಡಿದವ್ರು ಕೆಟ್ಟದ್ದು ಮಾಡಿದವ್ರು ಗೊತ್ತಿಲ್ಲ. ಬಿಕಾಸ್ ಆಫ್ ದಿ ಎಲ್ಲ ಈಗ ಅಣಬೆ ಥರ ಬೆಳೆದ್ಬಿಟ್ಟಿದೆ NGOs ಎಲ್ಲ. 4 ಜನ ಇದ್ರೆ ಅದೊಂದು NGOs ಮಾಡಿಕೊಂಡು ಅವ್ರು ಏನೋ ಒಂದು ಹೈಲೈಟ್ ಮಾಡ್ತಾರೆ. ವೈಲ್ಡ್ ಲೈಫ್ SOSನವರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಅನ್ನೋದು ಅರಣ್ಯ ಇಲಾಖೆಯವರ ದೂರು. ಹೀಗೆ 10 ಹಲವು ಆರೋಪಗಳನ್ನು ಎದುರಿಸುತ್ತಿದೆ ವೈಲ್ಡ್ ಲೈಫ್ SOS. ಈ ಆರೋಪಗಳಿಗೆ ನಾವು ವೈಲ್ಡ್ ಲೈಫ್ SOSನ ಮುಖ್ಯಸ್ಥ ಕಾರ್ತಿಕ್ ಸತ್ಯನಾರಾಯಣ್ ಅವರ ಬಳಿ ಉತ್ತರ ಕೇಳಿದ್ವಿ. ವೈಲ್ಡ್ ಲೈಫ್ SOS ಉದ್ದೇಶ ಕರಡಿಗಳನ್ನ ಈ ಕಲಂದರಿಂದ ವಾಲಂಟರಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸರೆಂಡರ್ ಮಾಡಿಸೋದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಲಾನ ಇಂಪ್ಲಿಮೆಂಟ್ ಮಾಡಿಸೋದು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ ಇಂಡಿಯಾ 1972 ಅದನ್ನು ಇಂಪ್ಲಿಮೆಂಟ್ ಮಾಡಿಸೋದು. ಮೂರನೇದು ಕಲಂದರ್ಗಳಿಗೆ ಡಿಸ್ಕರೇಜ್ ಮಾಡೋದು,
ಈ ಥರ ಇದು ಮಾಡಬೇಡಿ, ಇದು ತಪ್ಪು ಕೆಲಸ, ಇದನ್ನು ಮಾಡಿದರೆ ನೀವು ಜೈಲಿಗೆ ಹೋಗೇ ಹೋಗ್ತೀರಾ, ಕಾನೂನು ನಿಮಗೆ ಹಿಡಿದು ಜೈಲಿಗೆ ಹಾಕತ್ತೆ. ಅವ್ರು ಇಲ್ಲಿಟ್ರೇಟು ಕಲಂದರ್ಸು, ಇಗ್ನೋರೆಂಟು, ಅವ್ರಿಗೆ ಗೊತ್ತಿರಲಿಲ್ಲ ಕಾನೂನು ಈ ಥರ ಇದೆ ಅಂತ. ಸೊ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಾವು ಯಾವಾಗ ಕರಡಿಯನ್ನು ಸರೆಂಡರ್ ಮಾಡಿದ್ರು, ಕೆಲವು ಕಡೆ ಸೀಸ್ ಮಾಡಿದ್ರು, ಆ ಬಳಿಕ ನಮಗೆ ಯಾರಿಗೂ ಒಂದು 4 ಜನರಿಗೆ ಹೆಲ್ಪ್ ಮಾಡಿದ್ರು, ಉಳಿದವರಿಗೆ ಯಾರಿಗೂ ಏನು ಮಾಡಿಲ್ಲ. ನಮ್ಮದು ಉದ್ದೇಶ ಈ ಥರ ಈ ಕಮ್ಯುನಿಟಿನ ಲೈಫ್ ಟೈಮ್ ಪೂರ್ತಿ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಹತ್ರ ರಿಸೋರ್ಸಸ್ಸು ಇಲ್ಲ, ಫೈನಾನ್ಷಿಯಲ್ ಹೆಲ್ಪು ನಾವು ಕೊಡಲಿಕ್ಕೆ ಆಗೋದಿಲ್ಲ, ಮತ್ತು ನಮ್ಮ ಉದ್ದೇಶನೂ ಇಲ್ಲ. ಸೊ ನಾವು ಅದನ್ನು ಲಾಂಗ್ ಟರ್ಮ್ ಫಾರ್ ದೇರ್ ಎಂಟೈರ್ ಲೈಫ್ ಮಾಡಲಿಕ್ಕಾಗೋದಿಲ್ಲ. ಬಟ್ ನಾವು ಏನು ಅವ್ರಿಗೆ ಪ್ರಾಮಿಸ್ ಕೊಟ್ಟಿದ್ದು, ನೀವು ವಾಲಂಟರಿಯಾಗಿ ಮೈಕ್ರೋಚಿಪ್ ಮಾಡಿದ ಮೇಲೆ ಸರೆಂಡರ್ ಮಾಡಿದರೆ ನಾವು ನಿಮಗೆ ಯಾರು ಸರೆಂಡರ್ ಮಾಡ್ತಾರೋ ಅವ್ರಿಗೆ ಬೇರೆ ಕೆಲಸ ಶುರು ಮಾಡಲಿಕ್ಕೆ 50,000 ಕೊಡ್ತೀವಿ ಅಂತ ನಾವು ಕಮಿಟ್ಮೆಂಟ್ ಮಾಡಿದ್ವಿ. ಅದು 50,000 ಕೊಟ್ಟಿದ್ದೀವಿ, ಅದಕ್ಕಿಂತ ಸುಮಾರು ಜಾಸ್ತಿನೂ ಹೆಲ್ಪ್ ಮಾಡಿದ್ವಿ. ಅದು ನಮ್ಮ ಹತ್ರ ಸುಮಾರು ರೆಕಾರ್ಡ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ವೌಚರ್ಸ್ ಇದೆ. ಈಗ ನಮ್ಮಿಂದ ನಾವೇನೋ ಆಡಿಸ್ತಿದ್ವಿ, ಜೀವನ ನಡೆಸ್ತಿದ್ವಿ, ನಮ್ಮಿಂದ ಕರಡಿ ಎತ್ಕೊಂಡು ಹೋಗ್ಬಿಟ್ರು. ಬಟ್ ಅಲ್ಲಿ ಬನ್ನೇರುಘಟ್ಟ ರೆಸ್ಕ್ಯೂ ಸೆಂಟ್ರಲ್ಲಿ ಹಾಕಿ ಕೂಡ ಅವುಗಳನ್ನ ಕೊಲ್ತಾ ಇದ್ದಾರೆ. ನಾವಿಲ್ಲಿ ಮೂಗಿಗಿದ ಹಾಕಿದ ತಕ್ಷಣ ಅವರಿಗೆ ನೋವು ಅನಿಸ್ಬಿಡ್ತು, ಬಲ್ ಅಲ್ಲಿ ಜೀವಂತ ಕೊಲ್ತಾ ಇದ್ದಾರಲ್ಲ, ಇದು ಎಲ್ಲಿಯ ನ್ಯಾಯ ಅನ್ನೋಂಥ ಪ್ರಶ್ನೆ ಇದೆ. ಕರಡಿ ಮರಿನ ಈ ವಯಸ್ಸಿನಲ್ಲಿ 4 ವಾರ, 5 ವಾರ, 6 ವಾರ, 1.5 ತಿಂಗಳು, 2 ತಿಂಗಳು ಒಳಗೆ ಇರೋ ಮರಿಗಳ್ನ, ಕಣ್ಣು ಕೂಡ ಓಪನ್ ಆಗಿರಲ್ಲ ಒಂದೊಂದು ಸತಿ, ಈ ಮರಿಗಳ್ನ ತಾಯಿನ ಸಾಯಿಸಿ ಮರಿನ ತೆಗೆಸ್ತಾರೆ ಫಸ್ಟು. ಮತ್ತು ಈ ಮರಿಗಳ್ನ ಕಲಂದರ್ಗೆ ಗೋಣಿ ಚೀಲಕ್ಕೆ ಹಾಕಿ ಮಾರ್ತಾರೆ. ಅಲ್ಲಿ ಆ ವಯಸ್ಸಿನಲ್ಲಿ 3 ತಿಂಗಳು 4 ತಿಂಗಳು ವಯಸ್ಸಿನ ಚಿಕ್ಕ ಮಕ್ಕಳ ಥರ ಅಳತ್ತೆ. ಆಗ 2-3 ಕಲಂದರ್ಗಳು ಅದನ್ನು ಹಿಡಿದ್ಬಿಟ್ಟು ಒಂದು ಬೆಂಕಿನಲ್ಲಿ ಇದು ಬಿಸಿ ಮಾಡಿ ಒಂದು ಮೆಟಲ್ ರಾಡ್ನ, ಅಯರ್ನ್ ರಾಡ್ನ ತೂತು ಹಾಕ್ತಾರೆ. ಅದ್ರೊಳಗೆ ಅದನ್ನು ವೂಂಡನ್ನ ಹೀಲ್ ಮಾಡೋಕ್ಕೆ ಬಿಡಲ್ಲ, ಇದು ನೋವು ಆಗಬೇಕು ಅಂತ. ಅದರಲ್ಲಿ ಹಗ್ಗ ಹಾಕಿಬಿಟ್ಟು ಅದನ್ನು ಇಟ್ಕೊಂಡು ಆಡಿಸ್ತಾರೆ. ಇದು ಫಸ್ಟು ಅನ್ಯಾಯ. ಓವರ್ 7 ಇಯರ್ಸ್ನಲ್ಲಿ ಒಂದು ಆ್ಯಾವ್ರೇಜ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ 10% ಮಾರ್ಟಾಲಿಟಿ ಟು 20% ಮಾರ್ಟಾಲಿಟಿ ಎವ್ರಿ ಇಯರ್. ಬಟ್ ನಮ್ದು ಆಗಿರೋದು ಐ ಥಿಂಕ್ ಮೇ ಬಿ 6 to 7% ಮಾರ್ಟಾಲಿಟಿ ಎವ್ರಿ ಇಯರ್ ಆಗ್ತಾ ಇರ್ಬೋದು. ಬಟ್ ಇಟ್ ಈಸ್ ನಾಟ್ ಸಚ್ ಅ ಬಿಗ್ ಡೀಲ್. ಹಾಸ್ಪಿಟಲ್ನಲ್ಲಿದ್ದರೆ ವೆನ್ ಯು ಹ್ಯಾವ್ ಡಿಸೀಸ್ಡ್ ಪೇಷಂಟ್ಸ್, ಇದು ಕೆಲವರು ಉಳಿತಾರೆ, ಕೆಲವರು ಸಾಯ್ತಾರೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನೊಂದು ಏನಂದ ಆರೋಪ, ವೈಲ್ಡ್ ಲೈಫ್ SOSನವರು ಈ ಕರಡಿಗಳನ್ನು ನಾವು ರೆಸ್ಕ್ಯೂ ಮಾಡ್ತೀವಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಕಲಂದರ್ಗಳಿಗೂ ರಿಹ್ಯಾಬಿಟೇಷನ್ ಕೊಡ್ತೀವಿ ಅಂತ ವೆಬ್ಸೈಟಲ್ಲೆಲ್ಲ ಹಾಕ್ಕೊಂಡು ಅವರ ರಿಹ್ಯಾಬಿಟೇಷನ್ ಡೊನೇಟ್ ಮಾಡಿ ಅಂತ ಹೇಳ್ಕೊಂಡು ವಿದೇಶದಿಂದ ಸಾಕಷ್ಟು ಭಾರಿ ಪ್ರಮಾಣದ ಫಂಡ್ ಎತ್ತಾ ಇದ್ದಾರೆ. ಇದು ಆರೋಪ, ಇದು ಅಗೇನ್ ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ನೀವು ನಮ್ಮ ಸಂಸ್ಥೆ ಹೆಸರು ನೋಡಿ, ನಮ್ಮ ಸಂಸ್ಥೆದು ವೆಬ್ಸೈಟ್ ನೋಡಿ, ನಾವು ಮೇನ್ ಫೋಕಸ್ ನಮ್ಮದು ಇರೋದು ವೈಲ್ಡ್ ಲೈಫ್ ಕಾನ್ಸರ್ವೇಷನ್, ವನ್ಯಜೀವಕ್ಕೆ ಹೆಲ್ಪ್ ಮಾಡೋದು. ಕಲಂದರ್ ರಿಹ್ಯಾಬಿಲಿಟೇಷನ್ ಅಲ್ಲ, ಕಲಂದರ್ SOS ಅಲ್ಲ ನಮ್ಮ ಸಂಸ್ಥೆ ಹೆಸರು ವನ್ಯಜೀವ SOS. ಸೊ ನಮ್ಮ ಉದ್ದೇಶನೇ ಅದು. ಮತ್ತು ನಮಗೆ ಆ್ಯಕ್ಚುಲಿ ಕಲಂದರ್ ರಿಹ್ಯಾಬಿಲಿಟೇಷನ್ಗೆ ಅಂತ ಫಂಡ್ಸ್ ಬರೋದು ಭಾಳ ಕಡಿಮೆ. ಕಲಂದರ್ ಫ್ಯಾಮಿಲಿ ಒಂದಷ್ಟು ಯುವಕರಿಗೆ ಕೆಲಸ ಕೊಟ್ಟಿದೆ, ಬಟ್ ಅಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ತುಂಬಾ ಕಡಿಮೆ ಸಂಬಳ ಕೊಡ್ತಿದ್ರೆ. ಫಾರಿನರ್ಗಳಿಗೆ ತೋರಿಸುವಂಥ ಏನು ಸ್ಯಾಲರಿ ಸ್ಲಿಪ್ ಇದೆ ಅದರಲ್ಲಿ ನೀವು ಜಾಸ್ತಿ ತೋರಿಸ್ತಾ ಇದ್ರಿ ಅನ್ನುವಂಥದ್ದು ಆರೋಪ. ಇದು ಭಾಳ ಸಿಲಿ ಆರೋಪ, ಇದೇ ನಾನು ಹೇಳೋಕ್ಕಾಗತ್ತೆ. ಬಿಕಾಸ್ ನೀವು ಆ್ಯಕ್ಚುಲಿ ಬಂದು ಆ ಕಲಂದರ್ಗಳ್ನ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡ್ಬೋದು. ನಮಗೆ ಹೇಳಿದೆ ಹೋಗಿ ಮಾತಾಡ್ಬೋದು ಆ ಕಲಂದರ್ಗಳ ಹತ್ರ. ನಮ್ಮ ಎಂಪ್ಲಾಯೀಸ್ನಲ್ಲಿ ವೈಲ್ಡ್ ಲೈಫ್ SOSನಲ್ಲಿ 100-120 ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 37 to 40% ಎಂಪ್ಲಾಯೀಸ್ ಕಲಂದರ್ ಕಮ್ಯುನಿಟಿಯಿಂದ ತಗೊಂಡಿದ್ದೀವಿ. ಒಟ್ಟಾರೆ ಹೇಳೋದಿದ್ರೆ ಇಲ್ಲಿ ವೈಲ್ಡ್ ಲೈಫ್ SOSನ ಸ್ವಾರ್ಥ ಹಾಗೂ ಸರ್ಕಾರದ ಹೊಣೆಗೇಡಿತನ ಕಲಂದರ್ಗಳನ್ನು ಸರ್ವನಾಶ ಮಾಡ ಹೊರಟಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕಲಂದರ್ಗಳ ಬದುಕಿಗೊಂದು ದಾರಿ ಕಲ್ಪಿಸಬೇಕಾಗಿದೆ.